வாசியே பொன்னம்பளவாசனே பந்தள சிசுவே மோகினியாம் திருப்படி சரண பொன்னையப்பா ஐயாரி பொன்னையப்பா சரணம் சரணம் பொன்னையப்பா ஐயப்பா சரணம் சரணம் பொன்னையப்பா பதினால திருப்படி சரண பொன்னையப்பா ஐயாரி பொன்னையப்பா சரணம் சரணம் பொன்னையப்பா பதினங்க திருப்படி சரண பொன்னையப்பா ஐயாரி பொன்னையப்பா சரணம் சரணம் பொன்னையப்பா பதினங்க திருப்படி சரண பொன்னையப்பா ஐயாரி பொன்னையப்பா சரணம் சரணம் பொன்னையப்பா பதினேழு ஐயாரி பொன்னையப்பா படி படி வெட்டும் சரண பொன்னையப்பா ஐயாரி பொன்னையப்பா ராஜாதிராஜனே ராஜா குமாரனே ಬಹಳ ಶ್ರೇಷ್ಠ ಮಟ್ಟದ ಕಾರ್ಯಕ್ರಮ, ಆದರ್ಶವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳಿಗೆ ಜನರು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸ್ಪಂದಿಸಬೇಕು. ಈ ಅಯ್ಯಪ್ಪ ಸ್ವಾಮಿಯ ಏನು ಮೂವ್ಮೆಂಟ್ ಇದೆ, ರಿಲಿಜಿಯಸ್ ಮೂವ್ಮೆಂಟ್ ಅಂದ್ರೆ ಸ್ಪಿರಿಚುವಲ್ ಮೂವ್ಮೆಂಟ್ ಅಂತಾನೆ, ಇದು ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ ತಪಸ್ಸಿದೆ. ಸುಮ್ಮನೆ ಒಂದ್ ಕಡೆ ಹೋಗಿ ಒಂದ್ ತೆಂಗಿನಕಾಯಿ ಹೊಡ್ಕೊಂಡು ಅಥವಾ ಇನ್ನೇನಾದ್ರು ಪೂಜೆ ಮಾಡಿ ಬಂದ್ಬಿಡುವಂತ ತಪ್ಪಲ್ಲ, ಅದೇನ್ ಸರಿ, ಅದನ್ನ ನಾನು ಹಗುರವಾಗಿ ಪರಿಗಣಿಸಲ್ಲ, ಅದು ಶ್ರೇಷ್ಠವೇ. ಆದ್ರೆ 47 ದಿನಗಳ ಕಾಲ ಅವರು ಮಾಡುವ ತಪಸ್ಸು ಅದು ಸಾಮಾನ್ಯವಾದದ್ದೇನೂ ಅಲ್ಲ. ಎಲ್ಲಿ ಆ ರೀತಿಯ ತಪಸ್ಸಿಗೆ ಒಂದು ಅವಕಾಶ ಇದೆ, ಅದೇ ಈ ಕಾರ್ಯಕ್ರಮದ ಪ್ರಧಾನ ಅಂಶವಾಗುತ್ತೆ. ಅದು ಅದ್ಭುತವಾದದ್ದು, ಸಾಮಾನ್ಯವಾದದ್ದಲ್ಲ ಅದು. ಪ್ರತಿ ಧರ್ಮವೂ ಕೂಡ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅಳವಡಿಸ್ಕೊಂಡಿದೆ. ಮುಸಲ್ಮಾನರು ಕೂಡ ರಂಜಾನ್ ಕಾಲದಲ್ಲಿ ಒಂದು 40 ದಿನ ಇಂದ್ರಿಯ ನಿಗ್ರಹವನ್ನು ಅವ್ರು ಹೇಳ್ತಾರೆ. ಹೀಗೆ ಒಂದು ಧರ್ಮದ ಪ್ರಧಾನ ಅಂಶವೇ ಇಂದ್ರಿಯಗಳನ್ನು, ಮನಸ್ಸನ್ನು ಗೆಲ್ಲುವುದು ಹೇಗೆ. ಯಾಕೆಂದ್ರೆ ಶಂಕರಾಚಾರ್ಯ ಹೇಳ್ತಾರೆ, ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆದ್ದ. ಬುದ್ಧ ಹೇಳ್ತಾನೆ, 1000 ಇಂದ್ರರನ್ನು ಗೆಲ್ಲಬಹುದು, ಇಂದ್ರಿಯಗಳನ್ನು ಗೆಲ್ಲು ನೋಡೋಣ. ಹಾಗೆ ಆ ಇಂದ್ರಿಯಗಳನ್ನು, ಮನಸ್ಸನ್ನು ಗೆಲ್ಲುವುದಕ್ಕೆ ಇದೊಂದು ಮಹಾನ್ ಪ್ರೇರಣೆ, ಇದೊಂದು ಪ್ರಚೋದನೆ, ಅದ್ಭುತವಾದಂತ ನೆಲೆಗಟ್ಟು. ಮತ್ತು 100 ಜನ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಾಗ ಮತ್ತಷ್ಟು ಆಸಕ್ತಿ ಬರುತ್ತದೆ, ಏನೋ ಒಂದು ರೀತಿಯ ರಂಜನೀಯತೆ ಬರುತ್ತೆ, ಒಂದು ಪೊಯಟ್ರಿ ಬರುತ್ತೆ. ಹೀಗಾಗಿ ನನ್ನ ಮನಸ್ಸಿಗೆ ಇದು ಬಹಳ ಹಿಡಿಸ್ತು. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳಿಗೆ ಮೆಮರಿ ಪವರ್ ಇಲ್ಲ, ಓದಿದ ಯಾಕೆ ನೆನಪಿರಲ್ಲ ಅಂದ್ರೆ ಇಂದ್ರಿಯಗಳ ಮೇಲೆ 3 ಕಾಸಿನ ನಿಯಂತ್ರಣ ಇಲ್ಲ, ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ. ಸಿಕ್ಕಿದ ಕಡೆ ಎಲ್ಲ ಇಂದ್ರಿಯಗಳನ್ನು ಬಿಡ್ತಾರೆ, ಏನೇನೋ ತಿಂತಾರೆ, ನೋಡ್ಬಾರದ್ ನೋಡ್ತಾರೆ, ಕೇಳ್ಬಾರದ್ ಕೇಳ್ತಾರೆ. ಅದನ್ನ ನಿಗ್ರಹಿಸಿ ಏನ್ ನೋಡ್ಬೇಕು, ಏನ್ ಕೇಳಬೇಕು, ಏನ್ ತಿನ್ಬೇಕು, ಯಾವುದ್ರಲ್ಲಿ ಆಸಕ್ತಿ ಇಟ್ಕೋಬೇಕು, ಯಾವುದನ್ನ ಪಕ್ಕಕ್ಕೆ ತಳ್ಳಬೇಕು, ಇದೇ ಇಂದ್ರಿಯ ನಿಗ್ರಹ ಅಂದ್ರೆ. ಅದನ್ನ ವಿದ್ಯಾರ್ಥಿಗಳಿಗೆ, ಅಯ್ಯಪ್ಪನ ಭಕ್ತರು 90% ವಿದ್ಯಾರ್ಥಿಗಳಾಗ್ಬೇಕು. ಶಾಲಾ ಕಾಲೇಜುಗಳು ರಜಾ ಕೊಟ್ಟು ಅವರನ್ನ ಕರ್ಕೊಂಡು ಹೋಗ್ಬೇಕು, ಈ ವ್ರತದಲ್ಲಿ ತೊಡಗಿಸಿ. ಅವಾಗ ನೋಡೋರಂತೆ ಅವರ ನೆನಪಿನ ಶಕ್ತಿ, ಮೆಮರಿ ಪವರ್ ಏನು ಅರ್ಥವಾಗಲ್ಲ. ಅರ್ಥವಾಗುವಂತಹ ಸಮಾಜದ ಸಾಲ್ಟ್ ಆಫ್ ದಿ ಅರ್ತ್ ಅಂತ ಕರಿತೀವಿ ಅಂತ ನಮ್ ಜಯಪ್ರಕಾಶ್ ಅಂತವ್ರು, ಅವರ ಸ್ನೇಹಿತರಂತವ್ರು, ಯಾರಿಗೆ ಸಮಾಜಕ್ಕೆ ಏನ್ ಕೊಡ್ಬೇಕು ಅಂತ ಅರ್ಥವಾಗಿದೆಯೋ ಅಂಥವರು ಇಂತಹದ್ದನ್ನ ಬಹಳ ಬೃಹತ್ ಪ್ರಮಾಣದಲ್ಲಿ ಮಾಡಕ್ ಹೋಗ್ತಾರೆ. ಉಪಯೋಗ ಮಾಡಿಕೊಳ್ಳುವ ಉಪಯೋಗ ಮಾಡ್ಕೊಳ್ಬೇಕು, ಇದು ಸಮಾಜಕ್ಕಿದೆ. ಯಾವುದನ್ನು ಉಪಯೋಗ ಮಾಡಿಕೊಳ್ಳದೆ ಹೇಗಿದಾರೋ ಹಾಗೇನೆ ಇದ್ದುಕೊಂಡು ಹೋದ್ರೆ ಪ್ರಯೋಜನವಿಲ್ಲ. ಇದರ ಮಹತ್ವ ಏನು ತಿಳ್ಕೊಳ್ಳಿ.